ಹಲೋ ಫ್ರೆಂಡ್ಸ್, ನಾವಿವತ್ತು ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ನಲ್ಲಿ ಫ್ರಾಕ್ಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನ ರಾಶಿ ಎಂದರೇನು ಮತ್ತು ಭಿನ್ನ ರಾಶಿಗಳ ವಿಧಗಳು ಯಾವುವು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹೌದಾ? ಹಾಗಾದ್ರೆ ಮೊದಲನೇದಾಗಿ ನಾವು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ ಭಿನ್ನ ರಾಶಿ ಎಂದರೇನು, ಈ ಭಿನ್ನ ರಾಶಿಗಳು ಅಂದ್ರೆ ಏನನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೋಬೇಕು. ನೋಡಿ, ಒಂದು ಪೂರ್ಣ ವಸ್ತುವನ್ನು ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಕೆಲವೊಂದು ಭಾಗಗಳನ್ನ ನಾವು ಏನ್ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಆ ಆಯ್ಕೆ ಮಾಡ್ಕೊಂಡಂತ ಭಾಗಕ್ಕೆ ಏನಂತೇವಿ, ಭಿನ್ನ ರಾಶಿ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಹಾಗಾದ್ರೆ ಅದೇ ಡೆಫಿನೇಷನ್ ಅನ್ನ ನಾವೀಗ ಏನ್ ಮಾಡೋಣ, ಬರೆಯೋಣ. ಹೌದಾ? ಏನು, ಒಂದು ಪೂರ್ಣ ವಸ್ತುವನ್ನು, ನೋಡಿ, ಒಂದು ಪೂರ್ಣ ವಸ್ತುವನ್ನು ಏನ್ ಮಾಡಬೇಕಾಗಿದೆ, ಸಮ ಭಾಗಗಳಾಗಿ ಮಾಡಿ. ಹೌದಾ? ಒಂದು ಪೂರ್ಣ ವಸ್ತು ಇರ್ತದೆ, ಅದನ್ನು ಸಮಭಾಗಗಳು ಮಾಡಬೇಕು, ಮಾಡಿ ಆಮೇಲೆ ಅವುಗಳಲ್ಲಿ ಕೆಲವೊಂದನ್ನು ನಾವೇನ್ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಹೌದಾ? ಸಮಭಾಗಗಳನ್ನಾಗಿ ಮಾಡಿ ಮತ್ತು ಅವುಗಳಲ್ಲಿ ಕೆಲವು ಭಾಗವನ್ನು ಅಥವಾ ಭಾಗಗಳನ್ನು ಆಯ್ಕೆ ಮಾಡಿಕೊಂಡಿರುವ, ಹೌದಾ, ಆಯ್ಕೆ ಮಾಡಿಕೊಂಡಿರುವುದನ್ನು ನಾವೇನಂತೇವೆ, ಭಿನ್ನ ರಾಶಿ ಎಂದು ಕರೆಯುತ್ತೇವೆ. ಹೌದಾ? ಅಥವಾ ಈ ಒಂದು ಭಿನ್ನರಾಶಿಯ ಒಂದು ವ್ಯಾಖ್ಯೆಯನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು, ಪೂರ್ಣದ ಒಂದು ಭಾಗವನ್ನು ಭಿನ್ನರಾಶಿ ಅಂತ ಹೇಳ್ತೇವೆ. ಅಂದ್ರೆ ಒಂದು ಪೂರ್ಣ ವಸ್ತುವನ್ನ ಅದರಲ್ಲಿ ಭಾಗಗಳನ್ನಾಗಿ ಮಾಡಿ ಆ ಭಾಗಗಳನ್ನ ಆಯ್ಕೆ ಮಾಡಿಕೊಳ್ಳುವುದನ್ನ ನಾವೇನಂತೇವೆ, ಭಿನ್ನ ರಾಶಿ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ನೋಡಿ, ಒಂದು ಪೂರ್ಣ ವಸ್ತು, ಹಾಗಾದ್ರೆ ಇದೊಂದು ಪೂರ್ಣ ವಸ್ತು, ಇದೊಂದು ಏನಾಗಿದೆ, ಪೂರ್ಣ ವಸ್ತು. ಇವುಗಳಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ, ಸಮನಾದ ಭಾಗಗಳು. ನೋಡಿ, ನಮಗೆ ಬೇಕಾಗಿರೋದೇನು, ಸಮಭಾಗಗಳು. ಹೌದಾ? 1 2 3 4 ಸಮಭಾಗಗಳನ್ನ ಮಾಡಿದ್ದೇವೆ. ಮಾಡಿ ಅವುಗಳಲ್ಲಿ ಕೆಲವು ಭಾಗಗಳನ್ನ ನಾ ಏನ್ ಮಾಡ್ಬೇಕಾಗಿದೆ, ಆಯ್ಕೆ ಮಾಡ್ಕೋಬೇಕಾಗಿದೆ. ನೋಡಿ, ಈ ರೀತಿಯಾಗಿ ಈ 4 ಭಾಗಗಳಲ್ಲಿ ಒಂದು ಭಾಗವನ್ನು ನಾ ಏನ್ ಮಾಡಿದ್ದೇನೆ, ಆಯ್ಕೆ ಮಾಡಿದ್ದೇನೆ. ಇದಕ್ಕೆ ನಾ ಏನಂತೇವೆ, ಭಿನ್ನ ರಾಶಿ ಅಂತ ಕರಿತೇವೆ. ಹಾಗಾದ್ರೆ ಉದಾಹರಣೆ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ, ನೋಡಿ, ಒಟ್ಟು ಎಷ್ಟು ಭಾಗ ಇದ್ದಾವೆ, 4. ಹೌದಾ? ಇವುಗಳಲ್ಲಿ ಆಯ್ಕೆ ಮಾಡಿಕೊಂಡ ಭಾಗ 1. ಹಾಗಾದ್ರೆ ಇದೊಂದು ಏನಾಯ್ತು, ಭಿನ್ನ ರಾಶಿ ಆಯ್ತು. ಅಂದ್ರೆ ನೋಡಿ, ಇದೇ ರೀತಿಯಾಗಿ ಇನ್ನಷ್ಟು ಉದಾಹರಣೆಗಳನ್ನ ಬರೀಬಹುದು. ಹೌದಾ? 8 3 8 ಅಂತ ಕರಿತೀವಿ, 3 8. ಹೌದಾ? ಅಥವಾ 8ನೇ 3, ಇದನ್ನು ಯಾವ ರೀತಿಯಾಗಿ ಓದ್ತಾವ ಅಂದ್ರೆ 8ನೇ 3 4ನೇ 1 ಅಥವಾ 1 4 3 8 ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 10 15.
10 15ನೇ ಅಂಶ ಅಥವಾ 15ನೇ 10. ಅಂದ್ರೆ ಇದರ ಅರ್ಥ ಏನಂದ್ರೆ ಈ ಭಿನ್ನರಾಶಿ ಏನನ್ನು ಹೊಂದಿದೆ, ಒಟ್ಟು 4 ಭಾಗಗಳು, ಅದರಲ್ಲಿ 1 ಆಯ್ಕೆ ಮಾಡಿದ್ದೇವೆ. ಒಟ್ಟು 8 ಭಾಗಗಳು, ಅದರಲ್ಲಿ 3 ಭಾಗಗಳನ್ನು ಆಯ್ಕೆ ಮಾಡಿದ್ದೇವೆ. ಒಟ್ಟು 15 ಭಾಗಗಳು, ಒಂದು ಪೂರ್ಣಾಂಶದಲ್ಲಿ 15 ಭಾಗ ಮಾಡಿ ಅದರಲ್ಲಿ 10 ಭಾಗಗಳನ್ನು ನಾವೇನ್ ಮಾಡಿದ್ದೇವೆ, ಆಯ್ಕೆ ಮಾಡಿದ್ದೇವೆ. ಹಾಗಾದ್ರೆ ನಾವು ಭಿನ್ನರಾಶಿಗಳನ್ನ ಈ ರೂಪದಲ್ಲಿ ಬರ್ತಿದ್ದೀವಿ, ಹೌದಾ? ಹಾಗಾದ್ರೆ ನೋಡಿ, ಇದು ಒಂದು ಭಿನ್ನರಾಶಿ, 1 4 ಅನ್ನುವಂಥದ್ದು ಒಂದು ಭಿನ್ನರಾಶಿ. ಹಾಗಾದ್ರೆ ನೋಡಿ, ಈ ಗೆರೆಯ ಮೇಲೆ ಇರುವಂತದ ಸಂಖ್ಯೆಗೆ ಏನಂತೇವೆ, ಇದಕ್ಕೆ ಏನಂತೇವೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಭಿನ್ನರಾಶಿಯಲ್ಲಿ ಬರುವಂತಹ ಈ ಗೆರೆಯ ಮೇಲೆ ಬರುವಂತಹ ಸಂಖ್ಯೆಗಳಿಗೆ ನಾವು ಅಂಶ ಅಂತ ಕೇಳ್ತೀವಿ, ಹೌದಾ? ಹಾಗಾದ್ರೆ ಇದಕ್ಕೆ ನಾವೇನಂತ ಕೇಳ್ತಾ ಇದ್ದೀವಿ, ಛೇದ. ಏನಂತ ಕೇಳ್ತಾ ಇದ್ದೀವಿ, ಛೇದ ಅಂತೇಳಿ ಕೇಳ್ತಾ ಇದ್ದೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ನ್ಯೂಮರೇಟರ್ ಏನಂತ ಕೇಳ್ತಾ ಇದ್ದೀವಿ, ನ್ಯೂಮರೇಟರ್ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ಡಿನಾಮಿನೇಟರ್ ಅಂತೇಳಿ ಕೇಳ್ತಾ ಇದ್ದೀವಿ, ಹೌದಾ? ಒಂದು ಭಿನ್ನರಾಶಿ ಏನನ್ನ ಒಳಗೊಂಡಿರ್ತದೆ, ಅಂಶ ಮತ್ತು ಛೇದಗಳನ್ನ ಒಳಗೊಂಡಿರ್ತದೆ, ಹೌದಾ? ಛೇದ ಅಂದ್ರೆ ಇಲ್ಲಿ ಒಟ್ಟು ಭಾಗಗಳು, ಅಂಶ ಅಂದ್ರೆ ಆಯ್ಕೆ ಮಾಡಿಕೊಂಡಂತ ಭಾಗಗಳು. ನೋಡಿ, 1 2 3 4 ಒಟ್ಟು ಭಾಗಗಳು ಛೇದ 4. ಅಂಶ ಅಂದ್ರೆ ಅದರಲ್ಲಿ ಆಯ್ಕೆ ಮಾಡಿಕೊಂಡಂತ ಭಾಗಕ್ಕೆ ನಾವೇನು ಕರಿತಾ ಇದ್ದೀವಿ, ಅಂಶ ಅಂತೇಳಿ ಕರಿತಾ ಇದ್ದೀವಿ. ಈ ಭಿನ್ನರಾಶಿ ಅನ್ನುವಂಥದ್ದು ಅಂಶ ಮತ್ತು ಛೇದಗಳನ್ನ ಒಳಗೊಂಡಿರ್ತದೆ. ಈ ಅಂಶಕ್ಕೆ ಇಂಗ್ಲಿಷ್ ನಲ್ಲಿ ನ್ಯೂಮರೇಟರ್ ಅಂತ ಕರಿತೀವಿ, ಛೇದಕ್ಕೆ ಡಿನಾಮಿನೇಟರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಹೌದಾ? ಈ ನೆಕ್ಸ್ಟ್ ಭಿನ್ನರಾಶಿಗಳ ಒಂದು ವಿಧಗಳು ಬರ್ತಾ ಇದ್ದಾವೆ. ಆ ವಿಧಗಳನ್ನ ಮುಂದಿನ ವಿಡಿಯೋದಲ್ಲಿ ನೀವು ವೀಕ್ಷಣೆ ಮಾಡಬಹುದು, ಹೌದಾ? ಥ್ಯಾಂಕ್ ಯು.